ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಜುಲೈ 3 ಮತ್ತು 4ರ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ. ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಸ್ನೇಹಿತರೆ. ಅಲ್ಲಿ ಕ್ವಿಕ್ ಆಗಿರ್ತಕ್ಕಂತಹ ಮಾಹಿತಿ ಸಿಗ್ತಕ್ಕಂಥದ್ದು, ಹಾಗೆ ಪ್ರಚಲಿತ ಘಟನೆಗಳ ಒಂದು PDF ಕೂಡ ಫ್ರೀಯಾಗಿ ಸಿಗ್ತಕ್ಕಂಥದ್ದು. ಇವತ್ತಿನ ಮೊದಲನೆಯ ಪ್ರಶ್ನೆ, 20 ವರ್ಷದ ಹಳೆಯ ನರೇಗಾ ಯೋಜನೆಗೆ ಏನೆಂದು ಹೊಸ ಹೆಸರು ಇಡಲಾಗಿದೆ ಅಂತೇಳಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು. ರಾಮ್ಜಿ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಟಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಏನು ಭಾರತದ UPI ವ್ಯವಸ್ಥೆಯನ್ನು ಅಳವಡಿಸಿಕೊಂಡ 10ನೆಯ ಒಂದು ದೇಶ ಯಾವುದಪ್ಪ ಅಂದರೆ ಇಲ್ಲಿ ಗ್ರೀಸ್ ಅಂತಕ್ಕಂಥದ್ದು ಭಾರತದ UPIಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಒಂದು 10ನೆಯ ದೇಶ ಆಗಿರ್ತದೆ ನೋಡಿ. ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಪ್ರಾರಂಭಿಸಿದ ಆಪರೇಷನ್ ರೈಸ್ ಅಭಿಯಾನ, ಈ ಅಭಿಯಾನದ ಒಂದು ಉದ್ದೇಶ ಏನು ಅಪ್ಪ ಅಂದರೆ ಇಲ್ಲಿ ಮಾದಕ ಮುಕ್ತ ಕರ್ನಾಟಕ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಹೊಂದಿರ್ತದೆ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು 4ನೆಯ ಪ್ರಶ್ನೆ, 29ನೆಯ ರಾಷ್ಟ್ರೀಯ ಆಡಳಿತ ಸಮ್ಮೇಳನ ಯಾವ ನಗರದಲ್ಲಿ ಜರುಗಿತ್ತು ನೋಡಿ. ಇದು ಯಾವ ನಗರದಲ್ಲಿ ಜರುಗಿತ್ತು ಅಪ್ಪ ಅಂದರೆ ಇದು ಜೈಪುರದಲ್ಲಿ ಜರುಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಸುದ್ದಿಯಲ್ಲಿರ್ತಕ್ಕಂಥ ಆದಂಪುರ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿದೆ ನೋಡಿ. ಈ ವಿಮಾನ ನಿಲ್ದಾಣ ಅಂತಕ್ಕಂಥದ್ದು ಪಂಜಾಬ್ನಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 6ನೆಯ ಪ್ರಶ್ನೆ, ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ಗೆ ಭಾರತ ಸರ್ಕಾರ ಯಾವ ಸ್ಥಾನಮಾನವನ್ನು ನೀಡಿ ಗೌರವಿಸಲಾಗಿದೆಯಪ್ಪ ಅಂದರೆ ಇಲ್ಲಿ ನವರತ್ನ ಅಂತಕ್ಕಂಥ ಒಂದು ಸ್ಥಾನಮಾನವನ್ನು ನೀಡಿ ಗೌರವಿಸಲಾಗಿರ್ತಕ್ಕಂಥದ್ದು. ಏನು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತ ದಿನ ಎಂದು ಯಾವಾಗ ಆಚರಣೆ ಮಾಡಲಾಗುತ್ತದೆ ನೋಡಿ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಯಾವಾಗ ಆಚರಣೆಯನ್ನು ಮಾಡ್ತಾರಪ್ಪ ಅಂದ್ರೆ ಜುಲೈ 3ರಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತ ದಿನ ಅಂತೇಳಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ವಿಶ್ವದಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ದೇಶ ಯಾವುದಪ್ಪ ಅಂದರೆ ಇಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ವಿಶ್ವದಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಇನ್ನು ಇತ್ತೀಚೆಗೆ ಭಾರತೀಯ ನೌಕಾಪಡೆಯು ಯಾವ ದೇಶದೊಂದಿಗೆ ಸಮುದ್ರ ಶಕ್ತಿಯ 26 ಸಮರಾಭ್ಯಾಸವನ್ನು ಪೂರ್ಣಗೊಳಿಸಿತು ನೋಡಿ. ಇಲ್ಲಿ ಭಾರತೀಯ ಯಾವ ಒಂದು ದೇಶದೊಂದಿಗೆ ಇದನ್ನು ಪೂರ್ಣಗೊಳಿಸಿದೆಯಪ್ಪ ಅಂದ್ರೆ ಇಲ್ಲಿ ಇಂಡೋನೇಷ್ಯಾದೊಂದಿಗೆ ಪೂರ್ಣ ಮಾಡಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಯಾವ ಕೇಂದ್ರ ಸಚಿವಾಲಯವು ನಿಪುಣ ಭಾರತ್ ಮಿಷನ್ ಪ್ರಗತಿಯನ್ನು ಪರಿಶೀಲಿಸಲು ಹೊಸ ಪೋರ್ಟಲನ್ನು ಪ್ರಾರಂಭ ಮಾಡಿದೆ ನೋಡಿ. ಇಲ್ಲಿ ಯಾವ ಸಚಿವಾಲಯ ಒಂದು ಪ್ರಾರಂಭವನ್ನು ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ಶಿಕ್ಷಣ ಸಚಿವಾಲಯ ಇದನ್ನು ಪ್ರಾರಂಭ ಮಾಡಿರ್ತದೆ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ 10ನೆಯ ಪ್ರಶ್ನೆಗೆ. ನೆಕ್ಸ್ಟು 11ನೆಯ ಪ್ರಶ್ನೆ, 2026ರ G20 ಶೃಂಗಸಭೆಯು ಯಾವ ದೇಶದಲ್ಲಿ ನಡೆಯಲಿದೆ ನೋಡಿ. G20 ಅಂತಕ್ಕಂಥದ್ದು 2026ರಲ್ಲಿ ಎಲ್ಲಿ ನಡೀತದ ಅಂತೇಳಿ ಪ್ರಶ್ನೆ ಇರ್ತಕ್ಕಂಥದ್ದು. ಇದು ಅಮೇರಿಕಾದಲ್ಲಿ ನಡೀತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಏನು ಭಾರತದ ಮೊದಲ ಸಂಪೂರ್ಣ ಆಡಳಿತ ರಾಜ್ಯ ಯಾವುದು ನೋಡಿ. ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಆಡಳಿತ ರಾಜ್ಯ ಯಾವುದಪ್ಪ ಅಂದ್ರೆ ಇಲ್ಲಿ ಕೇರಳ ಅಂತಕ್ಕಂಥ ನೋಡಿ. ಕೇರಳದ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥ, ಅತಿ ಹೆಚ್ಚು ಅದು ಕೂಡ ಪ್ರಚಲಿತದಲ್ಲಿ ಇರ್ತದೆ. ಮತ್ತು ಪ್ರಶ್ನೆಗಳು ಸ್ವಲ್ಪ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಅವಲೋಕನ ಮಾಡಿದಾಗ ಇಲ್ಲಿ ಕೇರಳದ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥದ್ದು ಕಂಡು ಬರ್ತದೆ. ಇನ್ನು ಇತ್ತೀಚೆಗೆ ಯಾವ ದೇಶವು ಇಂಧನಕ್ಕಾಗಿ ಗ್ರೀನ್ ಹೈಡ್ರೋಜನ್ ಬಳಸಲು ಮೊದಲ ರೈಲನ್ನು ಉಡಾವಣೆಯನ್ನು ಮಾಡಿದೆ ನೋಡಿ. ಇಲ್ಲಿ ಯಾವ ದೇಶ ಉಡಾವಣೆಯನ್ನು ಮಾಡಿದೆಯಪ್ಪ ಅಂದ್ರೆ ನೋಡಿ. 13ನೆಯ ಪ್ರಶ್ನೆ, ಜರ್ಮನಿ ಅಂತಕ್ಕಂಥ ನೋಡಿ.
ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಯಾವ ದಿನದಂದು ಅಮೇರಿಕ ಸ್ವತಂತ್ರ ದಿನವನ್ನಾಗಿ ಆಚರಣೆಯನ್ನು ಮಾಡ್ತದಪ್ಪ ಅಂದರೆ ಇಲ್ಲಿ ಜುಲೈ 4ರಂದು ಆಚರಣೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯು ಪ್ಲಾಸ್ಟಿಕ್ ಮುಕ್ತ ಸಾಗರಕ್ಕಾಗಿ ಹೊಸ ಒಪ್ಪಂದವನ್ನು ಜಾರಿಗೆ ತಂದಿದೆ ನೋಡಿ. ಇಲ್ಲಿ ಯಾವ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇದನ್ನು ಜಾರಿಗೆ ತಂದಿದೆಯಪ್ಪ ಅಂದ್ರೆ ಇಲ್ಲಿ ವಿಶ್ವ ಪರಿಸರ ಸಂಸ್ಥೆ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 16ನೆಯ ಪ್ರಶ್ನೆ, ಭಾರತದ ಯಾವ ಕಂಪನಿಯು ವಿಶ್ವದ ಅತಿ ದೊಡ್ಡ ನವೀಕರಿಸಬಹುದಾದ ಇಂಧನ ಪಾರ್ಕನ್ನು ಗುಜರಾತ್ನಲ್ಲಿ ನಿರ್ಮಿಸಿದೆ ನೋಡಿ. ಇಲ್ಲಿ ಯಾವ ಕಂಪನಿಯ ನಿರ್ಮಾಣವನ್ನು ಮಾಡಿದೆಯಪ್ಪ ಅಂದ್ರೆ ಇಲ್ಲಿ ಅದಾನಿ ಗ್ರೀನ್ ಎನರ್ಜಿ ಅಂತಕ್ಕಂಥ ಕಂಪನಿ ಪ್ರಾರಂಭ ಮಾಡಿರ್ತಕ್ಕಂಥ ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟು 17ನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಒಂದು ಕುಟುಂಬ ಒಂದು ಉದ್ಯೋಗ ನೀತಿಯನ್ನು ಜುಲೈ 2026ರಿಂದ ಜಾರಿಗೆ ತಂದಿದೆ ನೋಡಿ. ಒಂದು ಕುಟುಂಬ ಒಂದು ಉದ್ಯೋಗ ಅಂತಕ್ಕಂಥ ನೀತಿಯನ್ನು ಇಲ್ಲಿ ಸಿಕ್ಕಿಂ ಅಂತಕ್ಕಂಥದ್ದು ಜಾರಿಗೆ ತಂದಿರತಕ್ಕಂಥದ್ದು ನೋಡಿ. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಜುಲೈ 4ರಂದು ಆಚರಿಸಲಾಗುವ ಅಂತಾರಾಷ್ಟ್ರೀಯ ಸಹಕಾರ ದಿನದ ಸಹಕಾರ ದಿನದ 2026ರ ಒಂದು ಘೋಷವಾಕ್ಯ ಏನು ಅಂತೇಳಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥ ನೋಡಿ. ದಿನಾಚರಣೆಗಳು ಅಷ್ಟೇ ಅಲ್ಲದೆ ಆ ಘೋಷವಾಕ್ಯಗಳ ಬಗ್ಗೆನೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾನೆ. ಆದ್ದರಿಂದ ದಿನಾಚರಣೆ ಇತ್ತು ಅಪ್ಪ ಅಂದ್ರೆ ಅದರ ಘೋಷವಾಕ್ಯ ಏನು ಅಂತಕ್ಕಂಥದ್ದನ್ನು ನೀವು ಖಂಡಿತವಾಗೂ ನೋಡಬೇಕಾಗ್ತದೆ. ಇದರ ಒಂದು ಘೋಷವಾಕ್ಯ ಏನಾಗಿತ್ತು ಅಪ್ಪ ಅಂದರೆ ಇಲ್ಲಿ ಸಹಕಾರದಿಂದ ಸುಸ್ಥಿರ ಅಭಿವೃದ್ಧಿ ಅಂತಕ್ಕಂಥದ್ದು ನೋಡಿ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನಮ್ಮ ಭಾರತ ಡೋಪಿಂಗ್ ಪ್ರಕರಣಗಳಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆಯಪ್ಪ ಅಂದರೆ ಇಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ನೋಡಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಕೊನೆಯ ಪ್ರಶ್ನೆಯನ್ನು ನೀವೇ ಕಮೆಂಟನ್ನು ಮಾಡಿ, ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿರ್ತಕ್ಕಂಥ 6ನೇ ತರಗತಿಯಿಂದ 12ನೇ ತರಗತಿ ವಿಡಿಯೋ ಸರಣಿಗಳಾಗಿರ್ಬೋದು, ಪ್ರಚಲಿತ ಘಟನೆಗಳಾಗಿರ್ಬೋದು, ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು ಒಂದು ಸಾರಿ ಪ್ಲೇಲಿಸ್ಟಿಗೆ ಚೆಕ್ ಮಾಡಿ ಅಂತ ಹೇಳ್ತಾ ನೋಡಿ ಇಲ್ಲಿ 20ನೆಯ ಪ್ರಶ್ನೆ ನೋಡಿ. 2026ರ ಭಾರತದ ಪಾಸ್ಪೋರ್ಟ್ ರ್ಯಾಂಕಿಂಗ್ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಎಷ್ಟನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದನ್ನು ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.